ಕತೆ ಬಿಹಾರದ ಕಮಲಪುರ ಗ್ರಾಮದ್ದು. ಶ್ರದ್ಧೆ ಮತ್ತು ಸಂಸ್ಕೃತಿಯ ತಾಣವಾದ ಈ ಹಳ್ಳಿಯಲ್ಲಿ ಮಾಂಸಾಹಾರ ಸೇವನೆ ನಿಷೇಧವಾಗಿತ್ತು. 2 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಒಬ್ಬ ವ್ಯಕ್ತಿ ಕಿಶನ್. ಅವನು ಒಂದು ಹೋಟೆಲ್ನ ಇಟ್ಟಿದ್ದ. ಅಲ್ಲಿನ ಆಮ್ಲೆಟ್ ಅನ್ನು ತಿಂದು 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾದರು. ಅವರ ಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ 6 ತಿಂಗಳ ತನಕ ಅವರು ಎದ್ದೇಳಲು ಸಾಧ್ಯವಾಗಲಿಲ್ಲ. ಆಸ್ಪತ್ರೆನಲ್ಲೇ ಇರಬೇಕಾಯಿತು. ಆದರೆ ದೇವರ ಕೃಪೆಯಿಂದ ನಂತರ ಎಲ್ಲ ಸರಿ ಹೋಯಿತು. ಆಗಿನಿಂದ ಕಮಲಪುರದಲ್ಲಿ ಬರೀ ಮೊಟ್ಟೆಯಲ್ಲ, ಮಾಂಸಾಹಾರವೂ ಕೂಡ ನಿಷೇಧವಾಯಿತು. ಜನರು ಮಾಂಸಾಹಾರವನ್ನು ತ್ಯಜಿಸಿದರು. ಛೀ ಛೀ ಛೀ, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ? ಈಗ ಏನ್ ಹೇಳಿ ಏನಾಯ್ತು ಅಂತ. ಈಗಷ್ಟೇ ಮೊಬೈಲ್ನಲ್ಲಿ ಒಂದು ರೆಸಿಪಿನ ನೋಡ್ದೆ. ಚಿಕನ್ ಕಬಾಬು. ಅಯ್ಯೋ, ಚಿಕನ್ ಕಬಾಬು ಅಲ್ಲ, ಇದನ್ನೆಲ್ಲ ಯಾರಾದ್ರೂ ತಿಂತಾರಾ? ನೋಡಿದ್ರೇನೆ ಮನ್ಸೆಲ್ಲ ಹಾಳಾಗೋಗುತ್ತೆ. ಏನಾಯ್ತು ರೀ? ಏನಕ್ಕೆ ಅದ್ರ ಮೇಲೆ ನಿಮ್ ಕೋಪನ ತೋರಿಸ್ಕೋತಾ ಇದ್ದೀರಾ? ಸರಿ, ಒಂದ್ ಕೆಲ್ಸ ಮಾಡಿ, ಆ ಮೊಬೈಲ್ನ ನನಗ್ ಕೊಡಿ, ನಾನ್ ಇಟ್ಕೊಂಡಿರ್ತೀನಿ. ಮತ್ತೆ ಕಮಲಪುರದ ಸ್ಥಿತಿ ಈ ರೀತಿಯಲ್ಲೇ ಇತ್ತು. ಆದ್ರೆ ಹೇಳ್ತಾರಲ್ವಾ, ಪರಿವರ್ತನೆ ಅನ್ನೋದು ಜೀವನದ ಒಂದು ಅತಿಯಾದ ಘಟ್ಟ ಅಂತ. ಅದೇ ರೀತಿ ಇಲ್ಲಿ ನಡೆಯಿತು. ಮತ್ ಈಗ ಕಮಲಪುರ ಬದಲಾಗುವ ಸಮಯ ಬಂದಿದೆ. ಅದು ಶುರುವಾಗಿದ್ದು ಕೂಡ ಆ ಹಳ್ಳಿಗೆ ಬಂದ ಹೊಸ ಸದಸ್ಯನಿಂದ. ಅವರು ಒಬ್ರು ಸೈಂಟಿಸ್ಟ್ ಆಗಿದ್ರು. ಚೆನ್ನಾಗಿ ಕ್ಲೀನಿಂಗ್ ಮಾಡಿದ್ಯಾ ರಾಮು. ಧನ್ಯವಾದಗಳು. ಸರಿ, ಈಗ ನೀನು ಅಂಗಡಿಗೆ ಹೋಗಿ ನನಗೋಸ್ಕರ 4 ಮೊಟ್ಟೆಗಳನ್ನ ತಗೊಂಬಾ. ಮತ್ತೆ ನಂಗೆ ಸಕ್ಕತ್ತಾಗಿ ಆಮ್ಲೆಟ್ ಮಾಡ್ಕೊಡು. ಏನು, ನಾನು ಮೊಟ್ಟೆ ತಗೊಂಬರ್ಬೇಕಾ? ನಿಮ್ಗೋಸ್ಕರ ಆಮ್ಲೆಟ್ ಮಾಡ್ಬೇಕಾ? ಹಾ, ಹೌದೌದು. ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ? ವಿಷಯ ಏನು ಅಂದ್ರೆ, ಈ ಊರಲ್ಲಿ ಮಾಂಸಾಹಾರ ತಿನ್ನೋದು ನಿಷೇಧವಾಗಿದೆ. ಏನು? ಯಾಕೆ? ಸರ್, ಅದು ಏನಂದ್ರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಕಿದ್ರು. ಅಲ್ಲಿ ಆಮ್ಲೆಟ್ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು ಅಂದ್ರೆ, ಆ ಆಮ್ಲೆಟ್ನ ತಿಂದು 50ಕ್ಕಿಂತ ಹೆಚ್ಚು ಜನ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರು. 6 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ನಡೀತು. ಏನು, 6 ತಿಂಗಳ? ಈಗ ನೀನು ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ವಿಜ್ಞಾನಿಗಳೇ, ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜಾನ ಹೇಳ್ತಾ ಇರೋದು. ಗೊತ್ತಿಲ್ಲ ಆ ಮೊಟ್ಟೆಯಲ್ಲಿ ಏನಿತ್ತು ಅಂತ. ಊರಿನ ಜನ ಒಬ್ಬೊಬ್ರಾಗೆ ತುಂಬಾ ಜನ ಹುಷಾರ್ ತಪ್ಪಿದ್ರು, ಗೊತ್ತಾ ನಿಮ್ಗೆ? ಮತ್ ಅವತ್ತಿಂದ ನಮ್ಮ ಈ ಕಮಲಾಪುರದಲ್ಲಿ ಮೊಟ್ಟೆ ನಿಷೇಧವಾಯ್ತು. ಮತ್ತೆ ಬರೀ ಮೊಟ್ಟೆ ಅಷ್ಟೇ ಅಲ್ಲ, ಪೂರ್ತಿ ಮಾಂಸಾಹಾರ ನಿಷೇಧ ಆಯ್ತು. ನೀವೆಲ್ಲ ದಡ್ರು, ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ? ಆಮ್ಲೆಟ್ ತಿಂದ್ರೆ ಯಾರಾದ್ರೂ ಹುಷಾರ್ ತಪ್ತಾರಾ? ಸಮಸ್ಯೆ ಅಡ್ಗೆ ಮಾಡಿರೋದ್ರಲ್ಲಿತ್ತು ಅನ್ಸುತ್ತೆ. ಹಾ, ಇರ್ಬೋದು. ಆದ್ರೆ ಈ ವಿಷಯನ ಊರ್ನವ್ರಿಗೆ ಯಾರ್ ತಾನೇ ಹೇಳ್ತಾರೆ? ನೀವೇ ಹೇಳಿ. ರಾಮುವಿನ ಮಾತ್ ಕೇಳಿದ ಬ್ರಹ್ಮಕಾಂತ್ ತುಂಬಾ ಚಿಂತೆಗೀಡಾದ್ರು. ಅವರು ಆ ಹಳ್ಳಿಯಲ್ಲಿ ಅದೆಷ್ಟು ಅಂಗಡಿಗಳಿಗೆ ಹೋಗಿ ಭೇಟಿ ನೀಡಿದ್ರೋ ಗೊತ್ತಿಲ್ಲ. ಆದ್ರೆ ಅವರಿಗೆ ಒಂದು ಮೊಟ್ಟೆನೂ ಕೂಡ ಸಿಗ್ಲಿಲ್ಲ, ಮತ್ತೆ ಚಿಕನ್ ಕೂಡ ಏನೂ ಇಲ್ಲ. ಮತ್ತೆ ಬ್ರಹ್ಮಕಾಂತ್ ಅವರು ಆಮ್ಲೆಟ್ ತಿನ್ಬೇಕು ಅನ್ನೋ ಆಸೆ ಹಾಗೆ ಉಳಿತು. ಅಯ್ಯೋ ದೇವ್ರೆ, ಇದೇನ್ ತೊಂದ್ರೆ? ಇದು ಒಂದು ಊಟನಾ? ದಾಲಲ್ಲಿ ಬರೀ ನೀರೇ ಇದೆ, ತರಕಾರಿ ಇಲ್ದರ ಪಲ್ಯ, ಅನ್ನ ಮುದ್ದೆ ಆಗಿದೆ. ನನ್ಗಂತೂ ಇದನ್ನ ತಡೆಯಕ್ಕಾಗ್ತಲ್ಲಪ್ಪ. ಅಯ್ಯೋ ದೇವ್ರೆ, ನೀನೇ ನನ್ನ ಇಲ್ಲಿಂದ ಕಾಪಾಡ್ಬೇಕು. ಚಿಂತೆಗೀಡಾದ ಬ್ರಹ್ಮಕಾಂತ್ ದೇವ್ರ ಹತ್ರ ಬೇಡ್ಕೋತಾನೆ ಇದ್ರು. ಆಗ ಅವ್ರ ದೃಷ್ಟಿ ಟಿವಿ ಮೇಲೆ ಬಿತ್ತು. ಆಗ ಟಿವಿನಲ್ಲಿ ಜಪಾನಿನಲ್ಲಿ ನಡೆದ ಒಂದು ಆವಿಷ್ಕಾರದ ಬಗ್ಗೆ ಒಬ್ರು ಸೈಂಟಿಸ್ಟ್ ಮಾತಾಡ್ತಿದ್ರು. ಅದ್ರಲ್ಲಿ ಅವರು ಬ್ಲೂಬೆರಿ ಮತ್ತೆ ಚೀಕು 2 ಹಣ್ಣನ್ನು ಸೇರಿಸಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ಹಣ್ಣನ್ನು ತಯಾರಿಸುವ ರೀತಿಯನ್ನು ಹೇಳುತ್ತಿದ್ದರು. ಅರೇ ವಾ, ಇದೊಂದು ಅದ್ಭುತವಾದ ಪ್ರಯೋಗ. ಯಾಕೆ ನಾನು ಇದೇ ತರದ ವಿಚಿತ್ರವಾದ ಪ್ರಯೋಗ ಮಾಡಬಾರ್ದು? ಟಿವಿಯಲ್ಲಿ ನೋಡಿದ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರು ತುಂಬಾ ಪ್ರೇರಿತಗೊಂಡರು. ಅವರು ಯೋಚನೆ ಮಾಡಿದರು, ಏಕೆ ನಾನು ಇದೇ ರೀತಿ ಮಾಡಬಾರದು? ಇದರಿಂದ ನನಗೂ ಕೂಡ ಮೊಟ್ಟೆ ಸಿಗುತ್ತದೆ ಎಂದು. ಮತ್ತೆ ಈ ಸುದ್ದಿ ಯಾರ ಕಿವಿಗೂ ಬೀಳ್ಬಾರ್ದೆಂದು. ಮರುದಿನ ಮುಂಜಾನೆ ಬ್ರಹ್ಮಕಾಂತ್ ಪಕ್ಕದ ಹಳ್ಳಿಗೆ ಹೊರಟರು. ಅಲ್ಲಿಂದ ಅವರು ಗುಪ್ತವಾಗಿ ಮೊಟ್ಟೆಯನ್ನು ತೆಗೆದುಕೊಂಡು ಬಂದರು, ಯಾರಿಗೂ ಕಾಣದಂತೆ. ಜೊತೆಗೆ ತೆಂಗಿನಕಾಯಿ ಕೂಡ ತಗೊಂಡ್ ಬಂದ್ರು. ಸರಿ, ಅಂತೂ ಇಂತೂ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಾಯ್ತು. ಈಗ ಸೈಲೆಂಟ್ ಆಗಿ ಕೆಲಸ ಶುರು ಮಾಡ್ಕೋಬೇಕು. ಬ್ರಹ್ಮಕಾಂತ್ ಇವಾಗ ಆವಿಷ್ಕಾರಕ್ಕೆ ಸಿದ್ಧವಾಗಿದ್ದಾರೆ. ಪ್ರಯೋಗಶಾಲೆಯಲ್ಲಿ ಮೊಟ್ಟೆ ಮತ್ತು ತೆಂಗಿನಕಾಯಿಯ ತಿರುಳನ್ನು ತೆಗೆದುಕೊಂಡು 2 ಜೊತೆಯಾಗಿ ಸೇರಿಸಿ ಮಿಕ್ಸ್ ಮಾಡಿದರು. ಆ ಮಿಶ್ರಣವನ್ನು ಖಾಲಿ ಎಳನೀರಿನ ಬುರುಡೆಯೊಳಗೆ ಹಾಕಿದರು. ಮತ್ತ ಎಳನೀರಿನ ಬುರುಡೆಯನ್ನು ಭೂಮಿಯೊಳಗೆ ಹೂತ್ ಹಾಕಿದರು. ಮತ್ತೀಗ ಆ ಪರಿಣಾಮಕ್ಕಾಗಿ ಕಾಯುವಿಕೆ. ಇನ್ನು ಕೇವಲ ತಿಂಗಳುಗಳ ಮಾತಷ್ಟೇ. ಆಮೇಲೆ ನೋಡ್ತಾ ಇರಿ, ಇಡೀ ಊರಿನವರೇ ನನ್ನ ಆವಿಷ್ಕಾರ ನೋಡಿ ಶಾಕ್ ಆಗ್ತಾರೆ. ನನ್ನ ಹೆಸರು ಇಡೀ ಪ್ರಪಂಚದಲ್ಲೇ ಸದ್ದಾಗುತ್ತೆ. ಆಮೇಲೆ ಎಲ್ಲ ಜನ ವಿಶೇಷವಾದ ಆಮ್ಲೆಟ್ ನ ತಿಂತಾರೆ. ಈ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರಿಗೆ ತುಂಬಾನೇ ಸಂತೋಷ ಇತ್ತು. ಅವರು ತುಂಬಾ ಖುಷಿಯಾಗಿದ್ರು.
ಅವರಿಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಈ ಒಂದು ಪ್ರಯೋಗ ಖಂಡಿತ ಸಫಲವಾಗುತ್ತೆ ಅಂತ ಬಲವಾಗಿ ನಂಬಿದ್ರು. ದಿನ ದಿನ ಕಳೀತಾ ಹೋಯ್ತು. ತೆಂಗಿನಕಾಯಿಯ ಮರ ಬೆಳೆಯಿತು. ಮತ್ತೆ ಬ್ರಹ್ಮಕಾಂತ್ರವರ ಉತ್ಸಾಹ ಕೂಡ ಬೆಳೀತಾ ಹೋಯ್ತು. ಹಳ್ಳಿನಲ್ಲಿ ಇದ್ರ ಸುದ್ದಿ ಎಲ್ಲಾ ಕಡೆ ಹಬ್ತಾ ಹೋಯ್ತು. ಎಲ್ರೂ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡಿದ್ರು. ಏನಪ್ಪ ರಾಮು, ಹೇಗಿದ್ಯಾ? ಅಲ್ಲ, ಏನಂತ ಹೇಳಿ ಕಿಶನಣ್ಣ, ಎಲ್ಲ ಸರಿಯಾಗಿದೆ. ಹೊಲದ ಕೆಲಸನೂ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಅದೇ ಹೊಸ ವಿಜ್ಞಾನಿಗಳು ಬಂದಿದಾರಲ್ಲ, ಅವ್ರ ಮನೆ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಅಷ್ಟೇ. ಹಂಗೋ ಹಿಂಗೋ ಜೀವನ ನಡೀತಾ ಇದೆಯಪ್ಪ. ಹೌದಾ? ಇದಂತೂ ಒಳ್ಳೆ ವಿಷಯ. ಹಾಗಾದ್ರೆ ನಿನಗೆ ಡಬಲ್ ಪೇಮೆಂಟ್ ಸಿಗ್ತಾ ಇರ್ಬೇಕಲ್ಲಪ್ಪ? ಹಾ, ಒಂಥರ ಹಾಗೆ ಹೇಳ್ಬೋದು. ಹೌದು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹಾ ಹಾ, ಕೇಳ್ಪಟ್ಟೆ. ನಿನ್ನ ವಿಜ್ಞಾನಿ ಸಾಹೇಬ್ರು ವಿಶೇಷವಾದ ಪ್ರಯೋಗ ಮಾಡ್ತಾ ಇದಾರಂತೆ. ಏನಂತ ಹೇಳಿ ನಿನಗೆ? ಏನೋ ಮಾಡ್ತಾ ಇದ್ದಾರೆ. ಬೆಳಗಿಂದ ಸಂಜೆ ತನಕ ಪ್ರಯೋಗಶಾಲೆಯಲ್ಲೇ ಇರ್ತಾರೆ. ಮತ್ತೆ ಕೆಲವು ಸಲ ಆಚೆ ಸುತ್ತಾಡ್ತಾ ಇರ್ತಾರೆ. ಅವ್ರು ಏನೋ ನಡೆಸ್ತಾ ಇದ್ದಾರೆ. ಆದರೆ ನನಗೇನು ಗೊತ್ತಾಗ್ತಾ ಇಲ್ಲ. ಓದಿರೋಂಥ ದೊಡ್ಡ ಮನುಷ್ಯರು, ಅವ್ರ ತಲೆಯಲ್ಲಿ ಏನೇನು ನಡೀತಾ ಇರುತ್ತೋ ಏನೋ. ಸರಿಯಾಗಿ ಹೇಳಿದೆ ನೀನು. ಬ್ರಹ್ಮಕಾಂತ್ರವರ ಆವಿಷ್ಕಾರದ ಮಾತು ಎಲ್ಲಾ ಕಡೆ ಹಬ್ಬಿತ್ತು. ಆದ್ರೆ ಈ ಮಾತಿನಲ್ಲಿ ಬ್ರಹ್ಮಕಾಂತ್ರವರ ಹೊಗಳಿಕೆ ಬದಲು ಅವ್ರು ಮಾಡಿರುವ ಕೆಲಸದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಮೂಡುತ್ತಿದ್ದವು. ಈ ರೀತಿ ಮಾಡೋ ಅವಶ್ಯಕತೆ ಏನಿತ್ತು? ಆಮ್ಲೆಟ್ ತಿನ್ನೋದಕ್ಕೋಸ್ಕರ ತೆಂಗಿನ ಮರನ ಬೆಳೆಸೋ ಅಂತ ಕಾರ್ಯ, ಇದನ್ನು ಯಾರು ನಂಬ್ತಾರೆ? ಆದ್ರೆ ಕೊನೆಯದಾಗಿ ಬ್ರಹ್ಮಕಾಂತ್ರವರು ಮಾಡಿರುವ ಈ ಆವಿಷ್ಕಾರದ ಉತ್ತರ ನೀಡೋ ಸಮಯ ಬಂದಿತ್ತು. ಈಗ ಹೊಸ ಎಳನೀರುಗಳು ಕಾಣಲು ಸಿದ್ಧವಾಗಿದ್ದವು. ಎಸ್ ಎಸ್ ಎಸ್, ನಾನ್ ಸಾಧಿಸ್ಬಿಟ್ಟೆ. ಅಯ್ಯೋಯ್ಯೋ ವಿಜ್ಞಾನಿಗಳೇ, ಏನಾಯ್ತು? ಯಾಕೆ ಇಷ್ಟೊಂದು ಜೋರ ಕಿಸ್ತಾ ಇದೀರಾ? ಅಯ್ಯೋ, ಏನ್ ನೋಡ್ತಾ ಇದ್ಯಾ? ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಹೊಸ ಎಳ್ನೀರು ಬಂದಿದೆ. ಬ್ರಹ್ಮಕಾಂತ್ರವರ ಮಾತನ್ನು ಕೇಳಿದ ರಾಮು ಮೇಲ್ಗಡೆ ಮುಖ ಮಾಡಿ ನೋಡಿದ. ಮತ್ತವನ ಕಣ್ಣುಗಳು ನೆಟ್ಟಗೆ ನಿಂತುಕೊಂಡವು. ಆ ಮರದ ಮೇಲೆ ತುಂಬಾ ದಪ್ಪವಾದ ಹೊಳೆಯುತ್ತಿದ್ದ ಎಳನೀರು ಕಾಣಿಸಿಕೊಂಡಿತು. ಅವನು ನೋಡಿ ಶಾಕ್ ಆದ. ಅರೆ ವಾ, ಇದಂತೂ ವಿಚಿತ್ರವಾಗಿದೆ. ಏನು ಆಗಿಲ್ಲ, ವಿಚಿತ್ರ ಈಗಾಗುತ್ತೆ. ಅಂದ್ರೆ? ರಾಮುವಿನ ಪ್ರಶ್ನೆಗೆ ಬ್ರಹ್ಮಕಾಂತ್ ಯಾವುದೇ ಉತ್ತರನ ನೀಡ್ಲೇ ಇಲ್ಲ. ಅರೆ ಸಾಹೇಬ್ರೆ, ನೀವ್ ಏನ್ ಮಾಡ್ತಾ ಇದೀರಾ? ಕಾಣಿಸ್ತಾ ಇಲ್ವಾ? ಕೆಲ್ಸ ಮಾಡ್ತಾ ಇದ್ದೀನಿ. ನಿನಗೋಸ್ಕರ ಸ್ಪೆಷಲ್ ಆಗಿ ಎಳ್ನೀರ್ನ ಆಮ್ಲೆಟ್ ಮಾಡ್ತಾ ಇದೀನಿ. ಅದು ಸ್ವಲ್ಪ ವಿಶೇಷವಾಗಿ. ಏನು ಆಮ್ಲೆಟ್ ಅಂದ್ರೆ ಮೊಟ್ಟೆನಾ? ಇಲ್ಲಪ್ಪ, ನಾನಂತೂ ತಿನ್ನಲ್ಲ. ನಾನ್ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲ್ಲ. ನಾನ್ ಬೆಳಗಾಗ್ತಿದ್ದಾಗ ಹೋಗ್ಬಿಡ್ತೀನಿ. ರಾಮು ಗಾಬರಿಯಿಂದ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ದ. ಆಗ ಬ್ರಹ್ಮಕಾಂತ್ರವರು ಅವನ್ನ ತಡೆದ್ರು. ರಾಮು, ನಿಂತ್ಕೋ. ಇಲ್ಲ ಸಾಹೇಬ್ರೆ, ನನ್ನ ಹೋಗೋದಕ್ ಬಿಡಿ. ನಾನು ಹೇಳಿದ್ನಲ್ಲ, ನಿಂತ್ಕೋ. ಇಲ್ಲ ಅಂದ್ರೆ ನಿನ್ನ ಕೆಲ್ಸದಿಂದ ತೆಗೆದು ಬಿಡ್ತೀನಿ. ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋತೀನಿ. ಅದು ಡಬ್ಬಲ್ ದುಡ್ಡು ಕೊಟ್ಟು. ಅರ್ಥ ಆಯ್ತಾ? ಏನು ಡಬಲ್ ದುಡ್ಡಾ? ಸರಿ ಹಾಗಿದ್ರೆ. ದುಡ್ಡಿನ ವಿಷಯ ಕೇಳಿದ ತಕ್ಷಣ ರಾಮು ಅಲ್ಲೇ ನಿಂತ್ಕೊಂಡ. ಆದ್ರೆ ಒಳಗಡೆ ಅವನ್ ಮನ್ಸು ತುಂಬಾ ಭಯದಿಂದ ಕೂಡಿತ್ತು. ಬ್ರಹ್ಮಕಾಂತ್ರವರು ಆ ಎಳೆನೀರನ್ನ ಕತ್ತರಿಸಿದ್ದನ್ನ ರಾಮು ನೋಡ್ತಾ ಇದ್ದ. ಮತ್ತದನ್ನ ಮೊಟ್ಟೆ ತರ ತಿರ್ಗ್ಸೋದಿಕ್ಕೆ ಶುರು ಮಾಡಿದ್ರು. ಅದರಿಂದ ಒಂದು ಬಿಳಿಯಾದ ನೀರು ಬಂತು. ಅದು ಕೂಡ ತುಂಬಾನೇ ಜಾಸ್ತಿ. ಅರೆ ವಾ, ನೋಡಕ್ಕೆ ನಾರ್ಮಲ್ ಆಗಿ ಇದೆ. ಅಯ್ಯೋ, ನೀನ್ ತಿನ್ಬಿಟ್ ನೋಡು. ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಆ ಎಳೆನೀರಿನ ತಿರುಳಿಗೆ ಬ್ರಹ್ಮಕಾಂತ್ರವರು ಅರಿಶಿಣ, ಖಾರ, ಉಪ್ಪು ಎಲ್ಲವನ್ನು ಸೇರಿಸಿ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸಿದ್ರು. ಮಾವಿನ ಹಣ್ಣಿನ ಪೀಸು, ಚೀಕು ಪೀಸು ಮತ್ ಇನ್ನು ಮುಂತಾದದು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ರು. ಆ ಮಿಶ್ರಣನ ಒಂದು ಹೆಂಚಿನ ಮೇಲೆ ಹಾಕಿ ಬೇಯಿಸೋದಕ್ಕೆ ಶುರು ಮಾಡಿದ್ರು. ಅದು ತುಂಬಾ ಚೆನ್ನಾಗಿ ಬೇಯ್ತಾ ಇತ್ತು. ಅದನ್ನ ನೋಡಿ ಬ್ರಹ್ಮಕಾಂತ್ ಮತ್ತು ರಾಮು ತುಂಬಾ ಆಶ್ಚರ್ಯಚಕಿತರಾದ್ರು. ಅಯ್ಯೋ, ಇದು ಅಂದ್ಕೊಂಡಿದ್ಕಿಂತ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಎಳೆನೀರಿನ ಮಸಾಲೆ ಮತ್ತು ಹಣ್ಣುಗಳ ಮಿಶ್ರಣದಿಂದ ರೆಡಿಯಾದ ಆ ಒಂದು ಅಡುಗೆ ಆವಿಷ್ಕಾರ ಆಮ್ಲೆಟ್ ತವಾದಲ್ಲಿ ಬೇಯ್ತಾ ಇತ್ತು. ಹಣ್ಣುಗಳಿಂದ ಕೂಡಿದ ಆ ಆಮ್ಲೆಟ್ ತುಂಬಾ ಘಮಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಅಂತೂ ಇಂತೂ ಆಗ್ಬಿಡ್ತು. ಬಾರಾಮು, ಈಗ ಇಬ್ರು ಸೇರ್ಕೊಂಡು ಇದನ್ನ ಖಾಲಿ ಮಾಡೋಣ. ಬ್ರಹ್ಮಕಾಂತ್ರವರ ಮಾತನ್ನು ಕೇಳಿದ ರಾಮು ಭಯದಿಂದಲೇ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ದ. ಮತ್ತವನಿಗೆ ಮಾತೆ ಹೊರಡ್ಲಿಲ್ಲ. ಅವನು ತಿಂದ ಆ ಆಮ್ಲೆಟ್ ತುಂಬಾ ಸೂಪರ್ ಆಗಿ ಚೆನ್ನಾಗಿತ್ತು. ಜೊತೆಗೆ ಹಣ್ಣುಗಳ ಸ್ವಾದ ಒಂದ್ ರೀತಿ ಸ್ಪೆಷಲ್ ಟೇಸ್ಟ್ ನ ಕೊಡ್ತಾ ಇತ್ತು. ಆದ್ರೆ ಈ ಆಮ್ಲೆಟ್ ಬೇರೆ ಆಮ್ಲೆಟ್ಗಳ ತರ ಇರ್ಲಿಲ್ಲ. ಅವನಿಗೆ ತುಂಬಾ ಸಂತೋಷ ಆಯ್ತು. ಅವನಿಗೆ ಇದ್ರಿಂದ ಏನೂ ಆಗ್ಲಿಲ್ಲ. ವಾ ವಾ, ಎಂತ ಅದ್ಭುತ ಸಾಹೇಬ್ರೆ, ಈ ಆಮ್ಲೆಟ್ ತುಂಬಾ ಚೆನ್ನಾಗಿದೆ. ನನಗೇನು ಆಗಿಲ್ಲ. ನೋಡ್ದಾ, ನಾನ್ ಹೇಳ್ದೆ ತಾನೆ ಏನು ಆಗಲ್ಲ ಅಂತ. ನೀನ್ ಸುಮ್ನೆ ಎದುರ್ಕೊಂಡೆ ಕಣ.
ಈಗ ನಡಿ, ಆದಷ್ಟು ಬೇಗ ನನ್ನ ಈ ಫ್ರೂಟಿ ಆಮ್ಲೆಟ್ನ ಖಾಲಿ ಮಾಡು. ಓ ಏನು ಫ್ರೂಟಿ ಆಮ್ಲೆಟಾ? ಅದು ಚೆನ್ನಾಗಿರುತ್ತೆ. ಬ್ರಹ್ಮಕಾಂತ್ ಮಾತ್ ಕೇಳಿ ರಾಮು ತುಂಬಾ ಖುಷಿ ಪಟ್ಟ. ಮತ್ತೆ ಬ್ರಹ್ಮಕಾಂತ್ ರವರು ಮಾಡಿದ ಈ ಆವಿಷ್ಕಾರದ ಮಾತು ಎಲ್ಲಾ ಕಡೆ ಹಬ್ತು. ಎಲ್ಲಾ ಕಡೆ ಇವರದ್ದೇ ಮಾತು. ಮತ್ತೆ ಕಮಲಪುರದಲ್ಲಿ ಆಮ್ಲೆಟ್ ಮತ್ತೆ ಚಿಕನ್ನ ಸದ್ದು ಕೇಳಿತು. ಮತ್ತೆ ಹೊಸ ಪ್ರಯೋಗಕ್ಕಾಗಿ ಬ್ರಹ್ಮಕಾಂತ್ರನ್ನು ಸನ್ಮಾನಿಸಲಾಯಿತು.